ಕರ್ತನಿಗೆ ಶುಭೆಗಳು, ನಿಮ್ಮೆಲ್ಲರಿಗೆ ಶುಭೆಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಮೀಕಾ ಗ್ರಂಥದಲ್ಲಿ 7ನೇ ಅಧ್ಯಾಯ 6ನೇ ವಚನ. 7, ನಾನಂತೂ ಯೆಹೋವನನ್ನು ಎದುರು ನೋಡುವೆನು. ನಾನು ಯೇಸು ಕ್ರಿಸ್ತನನ್ನು ಮನಸಾರ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಯೆಹೋವ ಅಂದರೆ ಯೇಸು ಕ್ರಿಸ್ತ, ಮಗ, ತಂದೆ, ಪರಿಶುದ್ಧಾತ್ಮ, ಪವಿತ್ರಾತ್ಮ, ಈ ಮೂವರು ತ್ರಿತ್ವ ದೇವರಲ್ಲಿ ಒಬ್ಬರು. ಈಗ ನಾವು ಧ್ಯಾನ ಮಾಡುವ ಅಂಶ ಏನಂದರೆ, ನಾನಂತೂ ಯೆಹೋವನು ಎದುರು ನೋಡುವೆನು. ನಾನಾದರೆ ದೇವರನ್ನು, ಯೇಸು ಕ್ರಿಸ್ತನನ್ನು ಎದುರು ನೋಡ್ತೀನಿ ಅಂತಂದು ಹೇಳ್ತಾ ಇದ್ದಾನೆ. ಎದುರು ನೋಡಬೇಕು ಅಂದರೆ ನಾವು ತಾಳ್ಮೆ ಬೇಕು, ಶಾಂತಿ ಬೇಕು, ಕೃಪೆಗಾಗಿ ನಾವು ಕಾದುಕೊಳ್ಳಬೇಕು, ತೀರ್ಮಾನಿಸ್ಕೋಬೇಕು. ಏಕೆಂದರೆ ನಮಗೆ ಸಮಯ ಕಮ್ಮಿ ಇದೆ. ಈ ಸಮಯದಲ್ಲಿ ನಾವು ತೀರ್ಮಾನಿಸ್ಕೊಂಡ್ರೆ ಕೃಪೆಗಾಗಿ ಕಾದುಕೊಳ್ತೀವಿ. ಯೇಸು ಕ್ರಿಸ್ತಗೋಸ್ಕರ ನಾವು ಎದುರು ನೋಡ್ತೀವಿ. ಕೃಪೆಯು ಎಚ್ಚರಿಕೆಯಿಂದ ನಾವು ಬಾಳ್ತೀವಿ. ಕೃಪೆ ಇರುವುದು ನಾವು ಜಾಗೃತಿಯ ಖರ್ಚು ಮಾಡಬೇಕು, ಅದನ್ನು ಹಾಳು ಮಾಡಬಾರ್ದು. ನಿಮ್ಮಲ್ಲಿರುವ ಪವಿತ್ರಾತ್ಮನಿಗೆ ನೀವು ಸ್ವಲ್ಪ ಸ್ವೇಚ್ಛೆ ಕೊಡ್ರಿ ಅಂತಂದು ಬೈಬಲ್ ಹೇಳುತ್ತೆ. ಸತ್ಯವಂತನನ್ನು ತೀರ್ಮಾನಿಸಲು ಸತ್ಯವಂತನು ಯಾರು? ಸತ್ಯವಂತನು. ನಮಗೆ ಸತ್ಯದ ಶಾಂತಿ ಎಲ್ಲಿಂದ ಬರುತ್ತೆ? ಈಗ ಧ್ಯಾನ ಮಾಡೋಣ. ನೋಡ್ರಿ, ಮಗನು ತಂದೆಗೆ ತುಚ್ಛೀಕರಿಸುತ್ತಾನೆ, ಮಗಳು ತಾಯಿಗೆ ಎದುರಿಸುತ್ತಾಳೆ, ಸೊಸೆ ಅತ್ತೆಯನ್ನು ವಿರೋಧಿಯಾಗುತ್ತಾಳೆ. ಹೀಗೆ ಒಬ್ಬ ಮನುಷ್ಯನು ಅವನ ಮನೆಯವರೇ ವೈರಿಗಳಾಗಿದ್ದಾರೆ. ಒಂದು ಮನೆಯಲ್ಲಿ ಒಬ್ಬರಿಗೊಬ್ಬರು, ಅಣ್ಣ ಅಂದರೆ ತಮ್ಮಗಾಗಲ್ಲ, ತಮ್ಮ ಅಂದರೆ ಅಣ್ಣಗಾಗಲ್ಲ, ಅಪ್ಪ ಅಂದರೆ ಮಗನಿಗಾಗಲ್ಲ. ಯಾಕೆ ವೈರಿಗಳಾಗಿ ಇದ್ದಾರೆ? ಯಾಕೆ ಕ್ರಮೇಣವಾಗಿ ಭಕ್ಷಿಸಿಕೊಳ್ಳುತ್ತಿದ್ದಾರೆ? ನಾವು ಹೋರಾಡುತ್ತಿರುವುದು ಆಕಾಶ ದುರಾತ್ಮ ಸಮೂಹಗಳಿಂದ, ಈ ಲೋಕನಾಥನಿಂದ ನಾವು ಹೋರಾಡುತ್ತಾ ಇದ್ದೇವೆ ಅಂತ ನಾವು ತಿಳ್ಕೋಬೇಕು. ಅವು ಎಷ್ಟು ಮನುಷ್ಯನ ಮೇಲೆ ಪ್ರಭಾವ ತೋರಿಸ್ತವೆ ಅಂದರೆ, ಅದಕ್ಕಾಗಿ ಕೃಪೆ ಮತ್ತು ಅದರ ವೈರಿಗಳನ್ನು ನಾವು ತಿಳ್ಕೋಬೇಕು. ಕೃಪೆ ಅಂದರೆ ಸಮಾಧಾನ. ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ರಕ್ತ ಸುರಿಸಿದಾನೆ, ಕೃಪೆ ನಮಗೆ ಬಂತು. ನಮ್ಮ ಪಾಪಗಳನ್ನೆಲ್ಲ ತೊಳೆದಾಕಿದ್ದಾನೆ, ಕೃಪೆ ಬಂತು. ಶಾಶ್ವತ ಕಾಲದಾಗಿ ನಾವು ಪರಲೋಕದಲ್ಲಿ ಬಾಳ್ತೀವಿ, ಕೃಪೆ ಬಂತು. ಆದರೆ ನಾವು ಕೃಪೆನೇ ಲಕ್ಷ್ಯ ಮಾಡ್ತಾ ಇದ್ದೀವಿ, ವೈರಿಗಳನ್ನು ಲಕ್ಷ್ಯ ಮಾಡಬೇಕು. ಎಷ್ಟು ಎಚ್ಚರವಾಗಿ ಇರಬೇಕಂದ್ರೆ, ವೈರಿಗಳು ನಿನ್ನುವಲ್ಲಿ ನಿನ್ನ ನೆರೆಯವರನ್ನು ಪ್ರೀತಿಸು. ಹಾಗೆ ಪ್ರೀತಿಸಬೇಕು ಅಂದರೆ ನಿಮ್ಮ ಮನೆಯಲ್ಲೇ ನಿಮಗೆ ವೈರಿಗಳಾಗಿದ್ದಾರೆ, ನಿಮ್ಮ ಮನೆಯಲ್ಲೇ ನಿಮಗೆ ವೈರಿಗಳಿದ್ದಾರೆ. ಅವ್ರನ್ನ ಹೇಗೆ ದಾರಿ ಕರ್ಕೊಂಡ್ಬರ್ಬೇಕು? ನೋಡ್ರಿ, ನನ್ನ ಶತ್ರುವೇ, ನನ್ನ ವಿಷಯವಾಗಿ ಹಿಗ್ಗಬೇಡ, ನಾನು ಬಿದ್ದಿದ್ದರೂ ಹೇಳುವೆನು. ಏನು ಹೇಳ್ತಾ ಇದ್ದಾನೆ? ನನ್ನ ಶತ್ರುವೇ, ನಾನು ಬಿದ್ದಿದ್ದರೂ ಹೇಳ್ತೀನಿ, ಕತ್ತಲೆಯಲ್ಲಿ ಕೂತಿದ್ರೂ ಯೆಹೋವ ನನಗೆ ಬೆಳಕಾಗಿರುವನು.
ನಾನು ಯೆಹೋವನಿಗೋಸ್ಕರ ಕಾದುಕೊಂಡಿದ್ದೇನೆ. ನಾನು ಬಿದ್ದರೂ ಹೇಳ್ತೀನಿ, ನೀನೇನು ಪ್ರಾಬ್ಲಮ್ ಬೇಡ ನಿನಗೆ. ಶತ್ರುವೇ, ನನ್ನ ವಿಷಯದಲ್ಲಿ ಹೀಗೆ ಬೇಡ. ನಾನು ಬಿದ್ದಿದ್ದರೂ ಹೇಳುವೆನು, ಕತ್ತಲೆಯದ್ದು ಕೂತಿದ್ದರೂ ಯೆಹೋವ ನನಗೆ ಬೆಳಕಾಗಿರುವನು. ಇದು ಸಾಕ್ಷಿ ಜೀವಿತ. ಸಾಕ್ಷಿ ಜೀವಿತವಾಗಿ ನಾವು ಜೀವಿಸಬೇಕಾದಾಗ ಕೃಪೆ ಮತ್ತು ಅದರ ವೈರಿಗಳನ್ನು ನಾವು ಜ್ಞಾಪಕ ಮಾಡ್ಕೋಬೇಕು. ಕೃಪೆ ಮತ್ತು ಎಚ್ಚರಿಕೆ ನಮಗೆ ಬೇಕು. ನೋಡ್ರಿ, ಗಲಾತ್ಯ 5:1 ಕ್ರಿಸ್ತ ನಮ್ಮನ್ನು ಸ್ವತಂತ್ರವಾಗಿರುವುದರಲ್ಲಿ ಇರಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿರಿಸಬೇಕೆಂದು ಬಿಡುಗಡೆ ಮಾಡಿದನು. ಯಾಕೆ? ನಮ್ಮ ಮನೆಯಲ್ಲಿ ನಮಗೆ ವೈರಿಗಳು. ನಾವು ಹೋರಾಡುತ್ತಿರುವುದು ಆಕಾಶ ದುರಾತ್ಮ ಸಮೂಹಗಳ ಮೇಲೆ, ಈ ಲೋಕನಾಥನ ಮೇಲೆ ನಾವು ಹೋರಾಡುತ್ತಿರುವುದು. ಯುದ್ಧದಿಂದ ನಮ್ಮನ್ನು ಬಿಡಿಸಿದ್ದು ಕ್ರಿಸ್ತನು. ಈಗ ಅದರಲ್ಲಿ ನಾವು ಸ್ಥಿರವಾಗಿ ನಿಲ್ತೇವೆ. ದಾಸತ್ವದ ನೊಗೆಗಳಲ್ಲಿ ನೀವು ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ. ದಾಸತ್ವದ ನೊಗೆಗೆ ಮತ್ತೆ ನೀವು ಸಿಕ್ಕಾಕೋಬೇಡ್ರಿ. ನೊಗೆ ಅಂದರೆ ಭಾರ, ಸಾಲ ಭಾರ. ಇದು ನೆಗೆಯಿಂದ ನಾವು ಕಟ್ಟಲ್ಪಡ್ತೀವಿ. ನೆಗೆಯಿಂದ ನಾವು ಅವನು 5-6 ವರ್ಷ ಆಯಿತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂಧಕಗಳಲ್ಲಿ ಬಿದ್ದಾಕಿಬಿಟ್ಟಿದ್ದಾನೆ, ನೆಗೆ ಅವನ ಮೇಲೆ ಹೊರಿಸಿದ್ರು ಅಂತಾರಲ್ಲ, ಹಾಗೆ. ಈಗ ಮತ್ತೆ ದಾಸತ್ವದ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ. ದಾಸತ್ವದಲ್ಲಿ ನೀವು ಸಿಕ್ಕಿಕೊಳ್ಳಬೇಡ್ರಿ. ಪ್ರತಿಯೊಬ್ಬನು ತನ್ನ ಸ್ವನೀತಿಯನ್ನು ತಿಳ್ಕೊಳ್ತಾ ಇದ್ದಾರೆ. ಸ್ವನೀತಿ ಒಳ್ಳೆಯದಲ್ಲ, ಅದು ನಿಮಗೆ ಒಳ್ಳೆಯದು ಮಾಡೋದು ಇಲ್ಲ. ನಾನು ಪಿತೃನು ಹೇಳ್ತೀನಿ ಅಂತ ಹೇಳಿದೆ. ಶತ್ರುವೇ, ನನ್ನ ವಿಷಯದಲ್ಲಿ ಈಗ ಬೇಡ. ನಾನು ಬಿದ್ದಿದ್ರು ಹೇಳುವೆನು, ನಾನು ಬಿದ್ದು ಹೋದ್ರೂ ಹೇಳ್ತೀನಿ. ಕತ್ತಲೆಯಲ್ಲಿ ಕೂತಿದ್ರು ಯೆಹೋವ ನನಗೆ ಬೆಳಕಾಗಿರುವನು. ನಾನು ಕತ್ತಲೆಯಲ್ಲಿ ಕೂತಿದ್ರು ನನಗೆ ಯೆಹೋವ ನನಗೆ ಬೆಳಕಾಗುವನು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ. ಕೃಪೆ ಮತ್ತು ಅದರ ವೈರಿಗಳನ್ನು ತಿಳಿಸಿದೆಯಾ? ನಮ್ಮ ಮನೆಯಲ್ಲಿ ನಮಗೆ ವೈರಿಗಳು, ಬಂಧಕಗಳು, ಕಟ್ಟುಗಳು. ಶತ್ರುವೇ, ನನ್ನ ಮೇಲೆ ಈಗ ಬೇಡ. ನಾನು ಬಿದ್ರೂ ಹೇಳ್ತೀನಿ, ಕತ್ತಲೆಯಲ್ಲಿ ಕೂತಿದ್ರು ಯೆಹೋವ ನನಗೆ ಬೆಳಕಾಗಿರ್ತಾನೆ ಅಂತ. ಅಪ್ಪ, ನಮ್ಮನ್ನು ಸ್ವತಂತ್ರವಾಗಿ ಮಾಡಿದೀಯಾ, ಸ್ವಾತಂತ್ರ್ಯ ನಮಗೆ ಕೊಟ್ಟಿದೀಯಾ. ನಿಮಗೆ ಸ್ತೋತ್ರ, 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 ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೆನ್.